ಈ ವರದಿ ವರ್ಷದಲ್ಲಿ ಮೇಲ್ಬೆಟ್ಟು ಮದಗದಲ್ಲಿ ಈ ಕೆರೆ ಅಭಿವೃದ್ಧಿಪಡಿಸಿ ಕೆರೆ ತುಂಬಿದಂಥ ಈ ಹೊತ್ತಿನಲ್ಲಿ ಕೆರೆಯ ಸುತ್ತ ಗಿಡ ನಾಟಿ ಮಾಡಿದಾಗ ಅಕ್ಕಪಕ್ಕದ ರೈತರಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ರೀತಿಯಾದಂಥ ಸಹಕಾರ ಆಗ್ತದೆ ಅನ್ನುವಂಥದ್ದು ಪೂಜ್ಯರ ದೂರದೃಷ್ಟಿಯ ಯೋಜನೆ. ವಿಶೇಷವಾಗಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆರೆ ಸಮಿತಿಯ ಅಧ್ಯಕ್ಷರು, ನಮಗೆ ಮಾರ್ಗದರ್ಶಕರು, ನಿರಂತರ ನಮಗೆ ಸಹಕಾರ ಕೊಟ್ಟಂಥ ಸುಧಾಕರ್ ಶೆಟ್ಟರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೇಡಿಕೊಳ್ಳುತ್ತಾ ಇವತ್ತು ನಾನು ಹೆಬ್ರಿ ತಾಲೂಕಿಗೆ ಬಂದ ಪ್ರಥಮ ಕಾರ್ಯಕ್ರಮವೇ ಇಲ್ಲಿ ಈ ಭಾಗದ ಕೆರೆ ಹಸ್ತಾಂತರ ಕಾರ್ಯಕ್ರಮ ಆಗಿತ್ತು. ಇವತ್ತು ಆ ಕೆರೆ ಭಾಗದಲ್ಲಿ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪೂಜ್ಯರ ಉದ್ದೇಶವನ್ನು ಈಗಾಗಲೇ ನಮ್ಮ ಕೃಷಿ ಮೇಲ್ವಿಚಾರಕರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಕೆರೆ ಕೆಲಸ ಮಾಡ್ಬೇಕು ಅಂತ ಆದ್ರೆ ಇಲ್ಲಿ ಸುಮಾರು 1-2 ತಿಂಗಳ ಅಷ್ಟು ಭಾಗದ ಸಮಯದಲ್ಲಿ ಈ ಭಾಗದಲ್ಲಿ ತುಂಬಾ ಜನ ಅವಿರತ ಶ್ರಮ ಮಾಡಿದಿರ್ಬೋದು. ಕೆರೆ ಕಾಮಗಾರಿ ಮಾಡ್ಬೇಕಿದ್ರು ಅದಕ್ಕೆ ಬೇರೆ ಬೇರೆ ಸವಾಲುಗಳು ಬಂದಿರ್ಬೋದು. ಆ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಈ ಭಾಗದ ರೈತರು, ಈ ಭಾಗದಲ್ಲಿರುವಂತಹ ಸ್ವಸಹಾಯ ಸದಸ್ಯರಿರ್ಬೋದು, ನಮ್ಮ ಇಲಾಖೆಯವರು, ನಮಗೆ ಮುಖ್ಯವಾಗಿ ಇದರಲ್ಲಿ ಪಂಚಾಯತ್ ಪಿಡಿಒ ಅವರು ತುಂಬಾ ಸಹಕಾರ ಕೊಟ್ಟ ಕಾರಣ ಇವತ್ತು ನಾವು ಯಶಸ್ವಿಯಾಗಿ ಇಲ್ಲಿಯ ಕೆರೆ ಕಾಮಗಾರಿಯನ್ನ ಪೂರೈಸಲಿಕ್ಕಾಗಿದೆ. ಇಲ್ಲಿ ಪರಿಸರವು ಕೂಡ ಹೇಗಿದೆ ಅಂತ ಹೇಳಿದ್ರೆ ಬಹಳ ಒಂಥರ ನೋಡ್ಲಿಕ್ಕೆ ನಿರ್ಜನ ಪ್ರದೇಶದಾಗಿ ಕಂಡ್ರು ಕೂಡ ಸುಮಾರು 70ರಿಂದ 80 ಮನೆಗಳು ಈ ಭಾಗದಲ್ಲಿ ಇದೆ ಅಂತ ಹೇಳಿ ನಾನು ಮೊನ್ನೆ ಕೆರೆ ಹಸ್ತಾಂತರ ಕಾರ್ಯಕ್ರಮ ಮಾಡುವಾಗಲೇ ಹೇಳಿದ್ದಾರೆ. ಮಳೆ ಬರುವ ಲಕ್ಷಣ ಸ್ವಲ್ಪ ಲೇಟ್ ಇದ್ದಾಗ ನಮ್ಮ ಕೃಷಿ ಮೇಲ್ವಿಚಾರಕರು ಯಾವಾಗ ಒಂದು ಮಳೆ ಬಂದ ಕೂಡ ಇಲ್ಲಿ ಬಂದು ಫೋಟೋ ತೆಗೆದು ಹಾಕೋರು. ಮೇಡಮ್ ಇಷ್ಟು ನೀರಾಗಿದೆ, ಮೇಡಮ್ ಇಷ್ಟು ನೀರಾಗಿದೆ ಅಂದ್ರೆ ನಾವೀಗೊಂದು ಉತ್ಸಾಹ ಇತ್ತು. ಇದು ಕೆರೆ ಹಸ್ತಾಂತರ ಯಾವಾಗ್ಲೂ ಹೇಗೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಎಲ್ಲ ನೀರು ತುಂಬಿದ ಮೇಲೆ ಹಸ್ತಾಂತರ ಮಾಡುದು. ಆ ಸಂದರ್ಭ ಇದ್ರ ಆಳ ಎಷ್ಟಿದೆ, ಕೆಲಸ ಯಾವ ಮಟ್ಟದಲ್ಲಿ ಆಗಿದೆ ಅಂತ ಬಂದವರಿಗೆ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ. ನಾವು ನೀರು ತುಂಬುವ ಮೊದಲು ಹಸ್ತಾಂತರ ಮಾಡಿದ ಕಾರಣ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಎಲ್ರಿಗೂ ಕಂಡಿದೆ. ಯಾಕಂತ ಹೇಳಿದ್ರೆ ಎಷ್ಟು ಆಳದಲ್ಲಿ ಇತ್ತು, ಎಷ್ಟು ಮಣ್ಣು ಇಲ್ಲಿನ ಹೂಳು ಹೊರಗೆ ತೆಗ್ದಿದೆ ಅಂತ ಹೇಳಿ ನೋಡ್ಲಿಕ್ಕೆ ಕೂಡ ಅವಕಾಶ ಸಿಕ್ಕಿದೆ. ಇವತ್ತು ಮಳೆ ಬಂದು ನಮ್ಮ ಕೆರೆ ಪೂರ್ತಿ ಎಲ್ಲ ದಿವಸ 90% ನೀರು ತುಂಬಿ ಆಗಿದೆ. ಹಾಗಾಗಿ ತುಂಬಿ ಆಗಿದೆ. ಇನ್ನೂ ಕೂಡ ಬಂದ್ರೆ ಇದರಿಂದ ಓವರ್ಫ್ಲೋ ಆಗುವಂತದನ್ನು ನಾವು ಕಾಣ್ಬೇಕು ಇನ್ನು ಕೂಡ. ಯಾಕಂತ ಹೇಳಿದ್ರೆ ಓವರ್ಫ್ಲೋ ಹೋಗ್ಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಭಾಗದಲ್ಲಿ ಕೆರೆ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಪೂಜ್ಯರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಸಮಾಜದಿಂದ ಬಂದದ್ದು, ಕ್ಷೇತ್ರಕ್ಕೆ ಬಂದದ್ದು ಸಮಾಜಕ್ಕೆ ಅರ್ಪಣೆ ಆಗ್ಬೇಕು. ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಒಂದು ಮನೆಗೆ ಕೊಟ್ಟಂತ ಇದು ಮನೆಗೆ ಮಾತ್ರ ಸೀಮಿತ ಆಗ್ತದೆ ಯಾವುದೇ ಸೌಲಭ್ಯಗಳು. ಆದ್ರೆ ಕೆರೆಗೆ ಹಾಕಿದಂತ ಹೇಳಿ ಇಡೀ ಜನ ಸಮುದಾಯಕ್ಕೆ, ಇಲ್ಲಿಯ ರೈತಾಪಿ ಜನರಿಗೆ ಪ್ರಯೋಜನ ಆಗ್ಬೇಕು. ಆಸುಪಾಸಿನ ಕೊಳವೆ ಬಾವಿಗಳಿಂದ ಅದ್ರ ನೀರಿನ ಮಟ್ಟ, ಅಂತರ್ಜಲ ಮಟ್ಟ ಜಾಸ್ತಿ ಆಗ್ಬೇಕು. ಪ್ರಾಣಿ ಪಕ್ಷಿಗಳಿಗೆ ನೀರಿನ ಇಂಗಿತವನ್ನ ಪೂರೈಸುವಂತ ಕಾರ್ಯಕ್ರಮ ಇರ್ಬೇಕಂತ ಹೇಳಿ ಈ ಒಂದು ಕೆರೆ ಹೂಳೆತ್ತುವಂತಹ ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಪೂಜ್ಯರು ಮಾಡಿಕೊಂಡದ್ದು. ಮಣ್ಣು ಹೋಗಿದೆ ಅಂತ ಹೇಳಿ ಲೆಕ್ಕ ನಮಗೂ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರ ಜಮೀನಿಗೆ ಬೇಕಾದ ಮಣ್ಣು ಎಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅದು ಗೊತ್ತು. ಅವರ ತೋಟಕ್ಕೆ ಬಳಕೆ ಮಾಡಿಕೊಂಡಿರ್ಬೋದು ಅಥವಾ ಜಾಗ ಸಮತಟ್ಟು ಮಾಡ್ಲಿಕ್ಕೆ ಬೇಕಾಗಿರೋ ಮಣ್ಣನ್ನು ಕೂಡ ಈ ಕೆರೆಯಿಂದ ತಕೊಂಡು ಹೋಗಿರ್ಬೋದು. ಅಂತ ಉತ್ತಮ ರೀತಿಯಾದ ಒಂದು ಕೆರೆ ಕಾರ್ಯಕ್ರಮ ನಮ್ಮ ಹೆಬ್ರಿಯಲ್ಲಿ ಆಗಿದೆ. ಮಾಡೋದಕ್ಕಿಂತ ಉಪಯೋಗ ಆಗೋದು ಒಳ್ಳೆ, ನಮಗೆ ಇವತ್ತು ಇಲಾಖೆಯವರು ಒಳ್ಳೆ ಗಿಡಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಹಲಸು, ಬೇರೆ ಬೇರೆ ರೀತಿಯ ಹಲಸು ಗಿಡಗಳಿದೆ, ನೇರಳೆ ಗಿಡಗಳನ್ನೆಲ್ಲ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿರ್ತೀರಿ. ಇದೊಂದು ಉತ್ತಮ ಕಾರ್ಯ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಈಗ ನಮ್ಮ ಈ ಕಾಡಿನಿಂದ ನೀರು ಹರಿದು ಬಂದು ಸೀದಾ ಹರಿದು ಹೋಗುವಂತ ನೀರನ್ನು ತುಂಬಾ ಉತ್ತಮ ರೀತಿಯಲ್ಲಿ ದಂಡೆಗಳನ್ನು ನಿರ್ಮಿಸಿ ನೀರು ಇಲ್ಲಿ ಶೇಖರಣೆ ಆಗುವಂತೆ ಮಾಡಿ ಅದನ್ನ ನಮ್ಮ ಊರಿನ ರೈತರು ಉಪಯೋಗಿಸಿಕೊಳ್ಳುವಾಗ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದೀರಿ. ಅದೇ ರೀತಿ ನಮ್ಮ ಈ ಇದರ ಸುತ್ತಲೂ ಸಹ ಹಣ್ಣಿನ ಗಿಡಗಳನ್ನು ನೆಟ್ಟಿ ನಮ್ಮ ಮುಂದಿನ ಪೀಳಿಗೆಯವರಿಗೆ ಇದೊಂದು ಉತ್ತಮ ಒಂದು ಕೊಡುಗೆ ಆಗ್ಲಿಕ್ಕೆ ತಾವೆಲ್ಲ ಸಹಕಾರ ನೀಡಿರುತ್ತೀರಿ. ಈ ಒಂದು ಕಾರ್ಯಕ್ರಮ ಮಾಡಿ ತಮಗೆಲ್ಲ ಧನ್ಯವಾದ ಹೇಳ್ತೇನೆ. ಮತ್ತು ಈ ಒಂದು ಗಿಡಗಳನ್ನು ನಾಟಿ ಮಾಡಿದ್ದ ಗಿಡವನ್ನು ರಕ್ಷಣೆ ಮಾಡುವಂತ ಕಾರ್ಯವನ್ನು ಸಹ ಕೈಗೊಳ್ಳಲಿಕ್ಕೆ ಉದ್ದೇಶಿಸುತ್ತೀರಿ. ತಮ್ಮ ಕಾರ್ಯ ಉತ್ತಮ ಆಗಿದೆ ಅಂತ ಹೇಳ್ತಾ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಒಂದಿಷ್ಟ ನನ್ನ 2 ಮಾತು ಮುಗಿಸುವಂತಹ ಕೆರೆ ಸಮಿತಿ ಅಧ್ಯಕ್ಷರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಗ್ರಾಮಸ್ಥರೇ, ಒಳ್ಳೆ ಕಾರ್ಯಕ್ರಮ. ಈಗಾಗಲೇ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ನಮ್ಮ ಕೆರೆಯನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಹಾಗೆ ಕೆರೆಯ ಸುತ್ತಮುತ್ತ ಕೂಡ ಅಭಿವೃದ್ಧಿ ಮಾಡುವ ಕಾರ್ಯಗಳನ್ನು ಕೂಡ ಇವತ್ತು ನಾವು ಕೈಗೊಂಡಿದ್ದೇವೆ. ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸಿ ಅದರಿಂದ ಜನರಿಗೆ ಉಪಯೋಗ ಆಗ್ಲಿ ಅನ್ನೋ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ, ಶುಭ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು. ಧರ್ಮಸ್ಥಳ ಯೋಜನೆ 30 ವರ್ಷ ಆಯ್ತು ಇಲ್ಲಿಗೆ ಬಂದು. ನನಗೀಗ ಸರಿಸುಮಾರು 56 ವರ್ಷ. 30 ವರ್ಷ ಹಿಂದೆ ಇಲ್ಲಿ ಊರಿನವರೆಲ್ಲ ಸಭೆ ಸೇರಿ ಒಂದು ಯೋಜನೆ ಬರ್ತದೆ ಅಂತ ಹೇಳಿದ ಕೂಡಲೇ ನಮ್ಗೆಲ್ಲ ಕುತೂಹಲ. ಬೆಳ್ತಂಗಡಿಯಲ್ಲಿ ಇದ್ದ ಯೋಜನೆ
ಈಗ ಕಾರ್ಕಳ ತಾಲೂಕಿಗೆ ಬಂತು ಅಂತ. ಅವಾಗ ಈಗ ನಮ್ದು ಹೆಬ್ರಿ ತಾಲೂಕು ಆದ್ರೆ ಅವಾಗ ನಾವು ಕಾರ್ಕಳ ತಾಲೂಕು. ಊರಿಗೆ ಯಾವ್ದಾದ್ರು ಹೊಸ ಯೋಜನೆ ಬಂದ ಕೂಡಲೇ ಕುತೂಹಲ ಇರ್ತದೆ. ಆವಾಗ ಆದದ್ದು ಈಗ 30 ವರ್ಷದಿಂದ ಇದು ಅಂದ್ರೆ ಇಡೀ ರಾಜ್ಯ ವ್ಯಾಪಿಯಲ್ಲಿ ಹಮ್ಮಿಸಿದೆ ವಿವಿಧ ಯೋಜನೆ. ಕಾವಂದರ ವಿವಿಧ ಯೋಜನೆಗಳಲ್ಲಿ ಅಂದ್ರೆ ಸರ್ಕಾರ ಎಲ್ಲ ಯೋಜನೆಯನ್ನ ಮಾಡ್ತದೆ. ಸರ್ಕಾರ ಯೋಜನೆ ಮಾಡುವಾಗ ಅದರಲ್ಲಿ ನಾವೆಲ್ಲ ಪಾಲ್ಗೊಳ್ತೇವೆ. ವಿವಿಧ ಇಲಾಖೆ ಇರ್ತದೆ, ಜನಪ್ರತಿನಿಧಿಗಳು ಇಲಾಖೆ ಎಲ್ಲ ಇದಾಗ್ತದೆ. ಅದರಲ್ಲಿ ಈ ಖಾಸಗಿ ಒಂದು ಸಂಸ್ಥೆ NGO ಆಗಿ ಈ ಒಂದು ಯೋಜನೆಯನ್ನ ಮನ ಮುಟ್ಟುವ ಜನರಿಗೆ ತಲುಪುವ ಹಾಗೆ ಮಾಡ್ಲಿಕ್ಕೆ ಅಷ್ಟು ಸುಲಭ ಆಗುವುದಿಲ್ಲ. ಧರ್ಮಸ್ಥಳ ಯೋಜನೆಯ ಈ ಮೂಲಕ ಈ ಒಂದು ಊರಿಗೆ ಒಂದು ದೊಡ್ಡ ಒಂದು ಕೊಡುಗೆ, ಸಾಕಷ್ಟು ಕೊಡುಗೆ ಸಿಕ್ಕಿದೆ. ಈ ಒಂದು ಅಂತರ್ಜಲ ಹೆಚ್ಚಿಸುವಂತ ಯೋಜನೆ. ನಾವೆಲ್ಲ ಮನುಷ್ಯರು ಹುಟ್ಟುತ್ತೇವೆ, ಸಾಯ್ತೇವೆ. ನಮ್ಮ ನಂತರದವರಿಗೆ ಏನು ನಾವು ಬಿಟ್ಟು ಹೋಗ್ತೇವೆ ಅಂತ ಹೇಳಿದ್ರೆ ಇಂಥದ್ದೇ ಎಲ್ಲ. ನಮ್ಮ ಹಿರಿಯರು ಏನೆಲ್ಲ ನಾವೆಲ್ಲ ನೋಡ್ತೇವೆ, ಇತಿಹಾಸ, ಹಿರಿಯರ ಸಾಧನೆ ಎಲ್ಲ ಇತಿಹಾಸ ಆಗ್ತದೆ. ಆ ಇತಿಹಾಸವನ್ನ ನಾವು ನೋಡುವಾಗ ಈ ಕೆರೆಗಳೆಲ್ಲ ಈಗ ಮುಚ್ಚಿ ಹೋಗಿದೆ. ಈಗೆಲ್ಲ ಪೇಟೆ ಪಟ್ಟಣಗಳಲ್ಲೂ ಕೆರೆ ಎಲ್ಲ ಮುಚ್ಚಿ ಹೋಗಿ ಒಂದು ಮಳೆ ಬಂದ್ರೆ ಸಾಕು ಇಡೀ ಪಟ್ಟಣಗಳೇ ಮುಳುಗುತ್ತದೆ. ಇದಕ್ಕೆಲ್ಲ ಕಾರಣ ಅಲ್ಲಲ್ಲಿ ಇದ್ದಂತ ಹಿರಿಯರು ಮೊದಲು ಮಾಡಿದಂತ ತಗ್ಗಾದ ಸ್ಥಳದಲ್ಲಿದ್ದ ಕೆರೆಗಳನ್ನ ಮುಚ್ಚಿದ್ದೇ ಕಾರಣ. ಅದಕ್ಕಾಗಿ ಈಗ ಮುದ್ರಾಡಿ ಪಂಚಾಯತಿನ ಮುದ್ರಾಡಿ ಕಬ್ಬಿನಾಲೆಯ ಪರವಾಗಿ ನಾವು ಹೇಳುದಿದ್ರೆ ಒಳ್ಳೆಯ ಪಂಚಾಯತ್ ಆಡಳಿತ ಇದೆ. ಗ್ರಾಮ ಪಂಚಾಯತ್ PDO ಅವರು ಇಲ್ಲಿ ಉತ್ಸಾಹದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ತಂಡ ಇದೆ. ಮುಂದಿನ ಆಡಳಿತ ಬಂದರೂ ಕೂಡ ಇಂಥ ಕೆರೆಗಳು ಇದೊಂದು ಮಾದರಿಯಾಗಿ ಆಗಿದೆ ಇವತ್ತು. ಇದನ್ನ ಇನ್ನಷ್ಟು ಕೆರೆಗಳು ಮುದ್ರಾಡಿ ಕಬ್ಬಿನಾಲೆ ವ್ಯಾಪ್ತಿಯಲ್ಲಿ ಆಗಲಿ, ಮುದ್ರಾಡಿ ಕಬ್ಬಿನಾಲೆಯ ಜನರು ಇದರಿಂದ ಸಂತುಷ್ಟರಾಗಲಿ. ಈ ಅವಕಾಶವನ್ನ ಮುಂದೆ ಗ್ರಾಮ ಪಂಚಾಯತ್ ಅವರು ಸದುಪಯೋಗ ಪಡಿಸಿಕೊಳ್ಳಲಿ. ಎಲ್ಲ ಇಲಾಖಾ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಜನರ ಸಹಕಾರ ಇದಕ್ಕೆ ಸಿಗಲಿ ಅಂತೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ನಮ್ಮ ಈ ಮುದ್ರಾಡಿ ನಮ್ಮೂರ ಕೆರೆ ಎಡ್ಡೆ ರೀತಿ ಆಗ್ತದೆ. ಆ ಕೆರೆ ಬಗ್ಗೆ ಮಾತಾಡಲು ಬಂದಿದೆ. ಬಹುಶಃ ಇಲ್ಲಿ ಆಯ್ತಾ ಸುತ್ತ ಗಿಡ ನಾಟಿ ಬಹುಶಃ ಗಿಡ ನಾಟಿ ನಡಿಕೊಳ್ಳೆ ಬಹುಶಃ ಈ ಎಂಕಲ ಕಾರ್ಯಕ್ರಮ ಇಡೀ ಬಂದು ಮುಗಿಲು ಅಂಡ ಆ ಗಿಡ ಒರಿಯೋಡು ದಯಪಣ್ಣ ಎಂಕಲು ಗ್ರಾಮಾಭಿವೃದ್ಧಿ ಯೋಜನೆ ಶುರುವಾದ 5 ಅಂತೇಳಿ ಉದ್ದೋರ್ದ ನಷ್ಟ ದಯಪಣ್ಣ ಎನಿಕ ಒಂಜಿ 10 ಒಂಜಿ ನಾನೇನು ತಸಿಟ್ಟು ಒಂಜಿ ಕುಜ್ಜ ಸೋನಾಗ ಖುಷಿ ಹಾಕೊಂಡು ದಯಪಣ್ಣ ಎಂಕಲು ಹತ್ತೆ ಪ್ರತಿ ವರಿಲ ಒಂಜಿ ತಂಡದಾಗಲು ಒಂಜಿ ತಸಿ ನಡೆದು ಬಹುಶಃ 2 ವರ್ಷ ಭಾಗವಹಿಸಿ ಮಲ್ಪರಬಹುದು ಅವು ಅಂತೇಳಿ ಒರಿದ್ರು. ಬೊಕ್ಕ ಐತ ಕರೆಂಟ್ ರೈಲ್ ಬರ್ತದೆ. ಬೊಕ್ಕ ಇಲ್ಲಿ ಕಟ್ಟಾಗಲು ಕರ್ತು ಕೆತ್ತೊಂಡು ಆಗ ಒಂಜಿ ನಾರಾಯಣ ಬರ ಉಂಡು ಒಂಜಿ ಮಾಡಿ ಗುಜ್ಜ ಉಂಡು ನಾವು ಅಂತದ್ದು. ಬಹುಶಃ ಅದೇ ರೀತಿ ಆ ಪ್ರತಿ ವರಿಲ ಐತ ನನ್ನೆಗಳು ಎಂಕಲೇ ತಸಿ ಬಣ್ಣದು ಎಣ್ಣದು ಪ್ರತಿ ವರಿಲ ಒಂದ್ ಮಲ್ಸರು ನಾಡ ಅವು ಬಹುಶಃ ಅದೇ ರೀತಿ ಅವರ ಸಾಧ್ಯ ಉಂಟು. ಬಹುಶಃ ನಡಿಕುಳ್ಳೆ ಆಪಿ ಅದನ್ನು ಪೋಷಣೆ ಮಲ್ಪನ ನಮ್ಮ ಮಾತಾಡಲ ಕರ್ತವ್ಯ, ಮಾತಾಡ ಕೈ ಜೋಡಿಸಾಗ ಈ ಗ್ರಾಮಾಭಿವೃದ್ಧಿ ಯೋಜನೆ ಮುಂದೆ ಕೆಲಸ ನಮ್ಮ ಊರು ಮಲ್ಪಾಡು ಬಂದ್ರೆ ಪಾತ್ರ ಬಣ್ಣಂದು ಏನಾದ್ರು ಪಾತ್ರ ಒಳ್ಳೆಯದು. ಅಭಿನಂದನೆ. ಹೆಚ್ಚೊತ್ತಿಲ್ಲ ಮೇಡಮ್, 3 ಗಿಡ ಹೆಚ್ಚೊತ್ತು ಆಗಿದೆ. ಆಗಲ್ಲ, ಬೇಗ ಹಣ್ಣಾಗಿ ಬೇಗ ಮುಟ್ಟೋಗ್ತದೆ.